ಹಾಗೆ ನಮ್ಮ ಚಿನ್ನು ಮರಿ ಪಾವನಿಗೆ ಗುಡಿಸ್ಲಿಕ್ಕೆ ಕೊಡ್ತಾ ಇಲ್ಲ ನೋಡಿ. ಆಟ ಆಡೋದೇ ಆಯ್ತು ಇಂದು. ಉಟ್ರೆ ಓಯ್ ಬುಗಣ. ಒಂದು 21 ಸಲ ಆಯ್ತು ಮನೆ ಒರೆಸಿದ್ದು, ಗುಡಿಸೋದು, ಒರೆಸೋದು, ಬಟ್ಟ ಲಡ್ಡು ಬಟ್ಟ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಅದು 6 o'clock ಆಗಿದೆ ಮಾರ್ನಿಂಗ್. ಊರಲ್ಲಿದ್ದೀನಿ. ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ. ಪೂಜೆ ಯಾಕೆ ಮಾಡ್ತಾ ಇರೋದಂದರೆ, ಮನೆ ಕಟ್ಟಿ 1 ವರ್ಷ ಆಗಿದೆ ಇವತ್ತಿಗೆ ಕರೆಕ್ಟ್. ಅದಕ್ಕೇ ಪೂಜೆ ಮಾಡ್ತಾಯಿದ್ದೀವಿ. ಹಾಗೆ ವೆಲ್ಕಮ್ ಬ್ಯಾಕ್. ಮನೆಯಲ್ಲಿ ಪೂಜೆ ಇರೋದ್ರಿಂದ ಎಲ್ಲ ಫ್ಲವರ್ಸ್ ಎಲ್ಲ ಬೆಂಗಳೂರಿಂದ ತರಿಸಿದ್ವಿ. ಬಸ್ ಇವಾಗ ಬಂತು, ಇವಾಗ ಹೋಗಿ ತೊಗೊಂಡು ಬಂದ್ವಿ. ನೋಡೋಣ ಯಾವ ಥರ ಎಲ್ಲ ಪೂಜೆ ನಡೆಯುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಎಲ್ಲರೂ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಅಕ್ಕ ಅಂತೂ ಬೆಳಗ್ಗೆ ಮೊನ್ನೆ ಬಂದಾಗಿಂದ ಒಂದು 21 ಸಲ ಆಯಿತು ಮನೆ ಒರೆಸಿದ್ದು, ಒರೆಸೋದು. ನಾವು ಹಾಗೆಯೇ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಫ್ಲವರ್ಸ್ ಎಲ್ಲ ತಂದಿದ್ದೀವಿ, ಬ್ಯಾಂಗ್ಳೂರಿಂದ ತರಿಸಿರೋದು. ಅದನ್ನು ತರೋಕ್ಕೆ ನಾನು ನಮ್ಮ ಸಿಸ್ಟರು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಂದ್ವಿ. ಇವಾಗ ಗೈಸ್ ಇಲ್ಲಿ ಉಪ್ಪಿಟ್ಟು ಮಾಡಲಿಕ್ಕೆ ಕೊತ್ತ ಆಗ್ತಾ ಇದೆ ನೋಡಿ. ಉಪ್ಪಿಟ್ಟು ಮಾಡ್ತಾರೆ ಇವಾಗ. ಕೃಷ್ಣಣ್ಣವ್ರು ಬಂದಿದ್ದಾರೆ ಉಪ್ಪಿಟ್ಟು ಮಾಡ್ಕೊಳಕ್ಕೆ ನಮ್ಮ ಮನೆಗೆ. ಇವತ್ತು ಅಡುಗೆ ಕೃಷ್ಣಣ್ಣವ್ರದ್ದು. ಕೃಷ್ಣಣ್ಣವ್ರು ಹೇಗೆ ಸೂಪರಾಗಿ ಮಾಡಿ ವಿಡಿಯೋದಲ್ಲಿ ಬರುತ್ತೆ, ಎಲ್ರಿಗೂ ತೋರಿಸ್ಕೊಡ್ತೀವಿ ಕೃಷ್ಣಣ್ಣ ಅಡುಗೆ ಟೇಸ್ಟ್ ಹೇಗಿದೆ ಅಂತ. ಇವರು ಸಿಂಗರ್ ಪುಷ್ಪ. ರಾತ್ರಿ ಎಲ್ಲ ಫುಲ್ ಸಾಂಗ್ ಆಡಿ ಸುಸ್ತಾಗಿದೆ ಅವರಿಗೆ. ಇವತ್ತು ಕಂಚಿಕೋಮಣ್ತೇಗ ಕಾಯಿ ಕೆರಿತಾ ಇದ್ದಾರಂತೆ ಇವತ್ತು. ಅವ್ರಿಗೆ ಯಾರಿಗೆ ಬರೋದಿಲ್ಲ ಅಂತೆ, ನಾನು ಮಾತ್ರ ಕಾಯಿ ಕೆರಿತಾ ಇದ್ದೇನೆ. ನಮ್ಮಮ್ಮ ಹೂ ತೆಗಿತಾ ಇದ್ದಾರೆ. ಅಮ್ಮ ಇಷ್ಟು ಬೇಗ 1 ವರ್ಷ ಆಯಿತು ಅಂತ ಗೊತ್ತಾಗಿಲ್ಲ. ಇವತ್ತಿಗೆ 1 ವರ್ಷ ಆಗಿದೆ ಮನೆ ಗೃಹ ಪ್ರವೇಶ ಆಗಿ. ಇವತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ಯಾವ ಥರ ಪೂಜೆ ಎಲ್ಲ ನಡೆಯುತ್ತೆ, ಚೆನ್ನಾಗಿ ಮೂಡ್ ಬಂದರೆ ಆಯಿತು ಅಂತ ಹೇಳಿ ಯೋಚನೆ ಮಾಡ್ತೀನಿ. ಸೂರ್ಯ ಉದಯ ಆಗಿದೆ, ಇಲ್ಲೇ ಕಾಣಿಸುತ್ತೆ ನಿಮಗೆ. ಸೂರ್ಯನ ಬೆಳಕು ಡೈರೆಕ್ಟ್ ಮನೆ ಒಳಗೆ ಬರುತ್ತೆ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಎಲ್ಲರೂ ತಿಂಡಿ ಸ್ಟಾರ್ಟ್ ಮಾಡಿದ್ದಾರೆ, ತಿಂತಾ ಇದ್ದಾರೆ ನೋಡಿ. ಹೇಗಿದೆ ಉಪ್ಪಿಟ್ಟು? ಚೆನ್ನಾಗಿದೆ, ನಾನೇ ಮಾಡಿದ್ದು. ಗೊತ್ತಿದೆ, ನಾನು ಬೆಳಗ್ಗೆನೆ ತೋರಿಸಾಯ್ತು ಯಾರು ಮಾಡಿದ್ದಂತ ಉಪ್ಪಿಟ್ಟು. ಹೇಗಿದೆ ಉಪ್ಪಿಟ್ಟು? ಸೂಪರ ಸಖತ್ತಾಗಿದೆ. ನಿಮ್ಗೆ ಮೆಹಂದಿ ಯಾರು ಹಚ್ಚಿದ್ದು? ಓ ಮೈ ಗಾಡ್. ಹೇಗಿದೆ ಉಪ್ಪಿಟ್ಟು? ಸೂಪರಾ? ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಎಲ್ಲರೂ ಟಿಫನ್ ಮಾಡ್ತಾಯಿದ್ರು. ನಾನು ಇವಾಗ ದೀಪ ಹಚ್ಬಿಟ್ಟು ಮತ್ತೆ ಸಿಗ್ತೀನಿ. ಗೈಸ್ ಏನು ಗೊತ್ತಾ, ನಮ್ಮ ಸಿಸ್ಟರ್ ಇದ್ದಾರಲ್ಲ, ಯೂಟ್ಯೂಬ್ ಕ್ವೀನ್ ಪ್ರಶ್ವಿನಿ ಕಾರ್ವಿ, ಅವರು ಇವತ್ತು ಮನೇಲಿಲ್ಲ ಗೈಸ್, ಪೂಜೆಗೆ ಬರ್ತಾ ಇಲ್ಲ. ಅವರಿಗೆ ಮೇಕಪ್ ಶೂಟ್ ಇದೆ ಅಂತ ಹೇಳ್ಬಿಟ್ಟು ಔಟ್ ಆಫ್ ಕಂಟ್ರಿ ಹೋಗಿದ್ದಾರೆ ಗೈಸ್. ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಸ್, ನೀವು ಮಾಡ್ತೀರಾ? ಏನು ಡೆಕೋರೇಷನ್ ಮಾಡೋಣ, ನಮ್ಮ ಮನೆ ಅಂದಮೇಲೆ ನಾವೇ ಮಾಡಬೇಕಲ್ಲ, ಇನ್ಯಾರು ಮಾಡ್ತೀವಿ.
ಓಕೆ, ಬೇಗ ಬೇಗ ರೆಡಿಯಾಗಿ. ರೆಡಿ ಎಲ್ಲ ಇಲ್ಲ ಗೈಸ್, ಹೀಗೆ ಮಾಡ್ತಾರೆ. दीपं प्रज्वाल्य प्रज्वालितो ज्ञानमयप्रदीपः नारायणाय नमः माधवाय नमः करं प्रक्षाल्य संग्रामे सर्वकार्येषु विघ्नस्तस्य न जायते शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नापशान्तये अभीप्सितार्थसिद्ध्यर्थं बोधितो यस्वरेण प्राणाः आम्रेग्रोम्या चन्दनागर कस्तूरी रोचनं कुङ्कुमानितं श्रे नमः श्रीधराय नमः ऋषिकेशाय नमः पद्मनाभाय नमः देवता आभ्यो नमः घोरगौरं करुणावरा ಎಲ್ಲ ಕೆಲಸಗಳು ಸಹಿತ ನಿರ್ವಿಘ್ನತೆಯಿಂದ ನೆರವೇರಬೇಕು. ಆ ಭಗವಂತನ ಅನುಗ್ರಹ ಆಶೀರ್ವಾದ ಸದಾಕಾಲ ನಮ್ಮ ಜೊತೆಯಲ್ಲಿ ಇರಬೇಕು. पूर्वचर्चा एवं विशेषणविष्टायां पुण्यकाले महापुण्याशुभक्तो सपरिवार श्रीमन् महागणपति प्रीत्यर्थं सकलं नारिकेलगणहवनाख्यं कर्मकारयिष्य गणहवनः कर्म आपूर्विकं तन्त्रं जलस्रस्सामि दैन्यः अग्निस्तेजो दधातु वायुस्तेजो दधातु ವೇರ್ಲೆ ನೋಡಿ ಗೈಸ್, ಪೂಜೆ ಮುಗಿತು. ಏನು ಗಣಹೋಮ ಹಾಕಿದ್ದು, ಫುಲ್ ಕಣ್ಣು ಓಪನ್ನೇ ಮಾಡೋಕ್ಕಾಗ್ತಿಲ್ಲ. ಹೊತ್ತು ಬಂದ್ಬಿಟ್ಟಿದ್ವಿ. ಸೇವೆಯನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಎಲ್ಲ ವಿಧವಾದಂತಹ ಕಷ್ಟ ನಷ್ಟಗಳನ್ನು ನಿವಾರಣೆ ಮಾಡಿ ಅನುಗ್ರಹವನ್ನ, ಅಭಿವೃದ್ಧಿಯನ್ನ, ಅದೇ ರೀತಿಯಾಗಿ ಈ ಮನೆಯಲ್ಲಿ ದೇವತಾ ಆರಾಧನೆಗಳು, ಮಂಗಳ ಕಾರ್ಯಗಳು ಸದಾಕಾಲ ಆಗ್ತಾ ಇರಬೇಕು. ಆ ರೀತಿಯಲ್ಲಿ ಭಗವಂತ ಅನುಗ್ರಹವನ್ನು ಕೊಟ್ಟು ಎಲ್ಲ ವಿಧವಾದಂತಹ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹವನ್ನಿಟ್ಟು ನಡೆಸಿಕೊಡು ಭಗವಂತ ಪ್ರಾರ್ಥನೆ ಮಾಡಿ ಅವಾಯತ ದೇವತಾಭ್ಯೋ ನಮಃ ಮನಸೋಚಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನೇ ಲೋಕೆ ಸಸ್ಮೃತಿ ಜ್ವಾಲಿತಾಮರಹರ ಮತ್ಸ್ಯಾವತಾರೋ ಹರೆ ಶ್ರೀಮಾನ್ ಸಿಂಹಗಿರೀಶ್ವರ ಕರುಣಯಾ ದದ್ಯಾತ್ ಸದಾ ಮಂಗಲಂ ಆಧಾರೇ ಪ್ರಥಮಂ ದಾಸಕಿರಣಂ ದಾರಾರಿಪಂ ಧ್ವಾಶ್ರಯೇ ಮಾಹೇಯಂ ಮಣಿಭೋರಕ ಹರಿಪದಂ ಕಂಠೇತ ವಾಚಸ್ಪತಿಂ ಕೃತಿಯನ್ನ, ಯಶಸ್ಸನ್ನ ಅನುಗ್ರಹಿಸಿಕೊಟ್ಟು ಮನೆಯಲ್ಲೂ ಕೂಡ ಸದಾಕಾಲ ಸುಖ, ಶಾಂತಿ, ಸಮೃದ್ಧಿಯನ್ನ, ನೆಮ್ಮದಿಯುತವಾದಂತಹ ಜೀವನವನ್ನು ಆಚರಿತ ಕರ್ಮಾನುಷ್ಠಾನ ಸಂಪೂರ್ಣ ಫಲ ಪ್ರಾಪ್ತಿರಸ್ತು. ಅಮ್ಮ ಒಂದು ನಮಸ್ಕಾರ ಮಾಡ್ಕೊಂಡು ಪ್ರಸಾದ ತಗೊಳ್ಳಿದ್ದಾರೆ. ಒಂದು ಚೂರು ಒಂದು ಪ್ರಸಾದ ತಲೆ ಮೇಲೆ ಇಟ್ಕೊಂಬೋದು. ಯಾಂತು ದೇವಗಣ ಸರ್ವ ಪೂಜಾ ಮಾದಾನ್ ಕೃತಾನುಷ್ಠಕಾಮ್ಯಾರ್ಥಂ ಸ್ಥಾನ ಉದ್ವಾಸಯಾಮಿ. ಒಂದು ಚಮಚ ಬೇಕಾಗ
सर्वोपशमनं शुभम् ಗೈಸ್ ನಿಮಗೆ ಈ ಪ್ರಸಾದ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. चतुष्टिरस्तु वृद्धिरस्तु अविघ्नमस्तु आयुष्यमस्तु आरोग्यमस्तु शुभङ्करमस्तु कर्मसिद्धिरस्तु इष्टसम्पदस्तु पुत्रसम्पदस्तु सरस्वती सम्पदस्तु अहरहरभिवृद्धिरस्तु. ದೇವರ ಮನೆಯಿಂದ ಶುರು. ಗೈಸ್ ನಮ್ಮ ಮಾವನ ಮಗ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಾಡ್ಲಿಕ್ಕೆ ಬಂದಿದ್ದಾರೆ ನೋಡಿ. ಓ ತುಳಸಿ ಕಾರ್ವಿ ಮಂಗಲ ಕಾರ್ವಿ ಪ್ರಶ್ವಿನ್ लड्डू पोट काढरा का नसलेला मोडल हे पाणी पडता वाचे तो यहाँ गया आम दिवनक लड्डू दिवनक करंट टाइम मारे एंट्री दिला तो कैमरा देने तुम्ही एक लेमन गुज जानता गे ये तो देखिए याद है ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಐಸ್ ಕ್ರೀಮ್ ಪಾರ್ಟಿ ಗೈಸ್. ಇವ್ರು ನೋಡಿ ಐಸ್ ಕ್ರೀಮ್. ಏಯ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್. ನಾವು ಸ್ವಲ್ಪ ಬಿಸಿ ಇದ್ದೇವೆ.